ಮೇಷರಾಶಿಯವರಿಗೆ ಇಂದು ನಿಮ್ಮ ಏಕಾಗ್ರತೆ ಮತ್ತು ಗಮನ ಒಂದು ಮಹತ್ವದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಸಹಾಯ ಮಾಡುತ್ತದೆ. ಕೆಲಸದ ಸ್ಥಳದಲ್ಲಿ ಒಂದು ಹೊಸ ಅವಕಾಶ ಅಥವಾ ಜವಾಬ್ದಾರಿ ನಿಮ್ಮ ಕಡೆ ಬರಬಹುದು. ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ವೈಯಕ್ತಿಕ ಜೀವನದಲ್ಲಿ ಒಬ್ಬ ಪ್ರಿಯ ವ್ಯಕ್ತಿಯ ಜೊತೆ ಸ್ವಲ್ಪ ಹೊತ್ತು ಹಂಚಿಕೊಂಡರೆ ಮನಸ್ಸು ಹಗುರ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಬಾಕಿ ಪಾವತಿ ಅಥವಾ ಅನಿರೀಕ್ಷಿತ ಆದಾಯ ಬರಬಹುದು. ಅದನ್ನು ವಿವೇಕದಿಂದ ಬಳಸಿ. ಆರೋಗ್ಯದ ವಿಷಯದಲ್ಲಿ ತಲೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಗಮನ ಕೊಡಿ. ಸ್ಕ್ರೀನ್ ಟೈಮ್ ಸ್ವಲ್ಪ ತಗ್ಗಿಸಿ. ನಿಮ್ಮ ಹೋರಾಟದ ಮನೋಭಾವ ಮತ್ತು ಚುರುಕು ಕ್ರಿಯೆ ಇಂದು ಮುಂದಿರುವ ಅಡ್ಡಿ ಕರಗಿ ಗೆಲುವಿನ ಹಾದಿ ತೆರೆಯುತ್ತದೆ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಶಾಂತ ಮತ್ತು ವ್ಯಾವಹಾರಿಕ ಸ್ವಭಾವ ಒಂದು ಸಂಕೀರ್ಣ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ ಒಂದು ಹಳೆಯ ಸಲಹೆ ಅಥವಾ ವಿಧಾನ ಇಂದು ಮತ್ತೆ ಚರ್ಚೆಗೆ ಬಂದು ಪ್ರಶಂಸೆ ಪಡೆಯಬಹುದು. ಕುಟುಂಬದ ವಿಷಯದಲ್ಲಿ ಒಂದು ಮನೆ ಅಲಂಕಾರ ಅಥವಾ ವ್ಯವಸ್ಥೆ ಬದಲಾವಣೆ ಮನಸ್ಸಿಗೆ ಹೊಸ ಉಲ್ಲಾಸ ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಒಳ್ಳೆಯ ದಿನ. ಉಳಿತಾಯ ಖಾತೆಗೆ ಒಂದು ನಿಗದಿತ ಮೊತ್ತ ಇಂದೇ ಜಮಾ ಮಾಡಿ. ಆರೋಗ್ಯದ ವಿಷಯದಲ್ಲಿ ಕುತ್ತಿಗೆ ಮತ್ತು ಮೇಲ್ಭಾಗ ಬೆನ್ನಿಗೆ ಒಂದು ಸರಳ ಯೋಗ ಮಾಡಿ ಬಹಳ ಹಗುರ ಅನ್ನಿಸುತ್ತದೆ. ನಿಮ್ಮ ಸ್ಥಿರ ಮನಸ್ಸು ಮತ್ತು ವ್ಯಾವಹಾರಿಕ ಜ್ಞಾನವೇ ಇಂದು ನಿಮ್ಮ ಸುತ್ತ ಇರುವ ಎಲ್ಲರಿಗೆ ಭರವಸೆ ಮತ್ತು ಆಧಾರ ಆಗುತ್ತದೆ. ಮಿಥುನ ರಾಶಿಯವರಿಗೆ ಇಂದು ಒಂದು ಹೊಸ ಪರಿಚಯ ಅಥವಾ ಸಂಪರ್ಕ ನಿಮ್ಮ ಕೆಲಸ ಅಥವಾ ವ್ಯಾಪಾರದಲ್ಲಿ ಮುಂದೆ ತುಂಬ ಉಪಯೋಗಿ ಆಗುವ ಸಂಬಂಧ ಬೆಳೆಸಬಹುದು. ಕೆಲಸದಲ್ಲಿ ತಂಡದ ಒಂದು ಸಭೆ ಅಥವಾ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯ ಇಂದು ವಿಶೇಷ ಗಮನ ಸೆಳೆಯುತ್ತದೆ. ಧೈರ್ಯದಿಂದ ಮಾತಾಡಿ. ಸಹೋದರ ಸಹೋದರಿ ಅಥವಾ ನೆರೆಹೊರೆಯವರಿಂದ ಒಂದು ಒಳ್ಳೆಯ ಸಮಾಚಾರ ಅಥವಾ ಸಹಾಯ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಒಂದು ದ್ವಿಮುಖ ಆದಾಯ ಯೋಜನೆ ಬಗ್ಗೆ ಯೋಚಿಸಲು ಇಂದು ಒಳ್ಳೆಯ ಸಮಯ. ಆರೋಗ್ಯದ ವಿಷಯದಲ್ಲಿ ಶ್ವಾಸಕೋಶ ಮತ್ತು ಕೈ ಭಾಗಕ್ಕೆ ಒಂದಿಷ್ಟು ಹಗುರ ವ್ಯಾಯಾಮ ಇಂದು ಬಹಳ ಫಲಕಾರಿ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಹೊಸ ವಿಷಯ ಕಲಿಯುವ ಹಂಬಲವೇ ಇಂದು ನಿಮ್ಮ ಸಂಪರ್ಕ ಜಾಲ ಹೆಚ್ಚಿಸಿ ಹೊಸ ಹಾದಿ ತೆರೆಯುತ್ತದೆ. ಕರ್ಕಾಟಕ ರಾಶಿಯವರಿಗೆ ಇಂದು ಕುಟುಂಬದ ಒಂದು ಸಂತಸದ ಕ್ಷಣ. ನಿಮ್ಮ ಮನಸ್ಸಿಗೆ ದಿನವಿಡೀ ಹೊಸ ಶಕ್ತಿ ತುಂಬುತ್ತದೆ. ಕೆಲಸದಲ್ಲಿ ಒಂದು ಜಟಿಲ ವಿಷಯ ನಿಮ್ಮ ತಾಳ್ಮೆ ಮತ್ತು ಮೃದು ಸ್ವಭಾವದಿಂದ ಸರಿಯಾಗಿ ನಿರ್ವಹಿಸಲ್ಪಡುತ್ತದೆ. ಮನೆಯಲ್ಲಿ ಒಬ್ಬ ಕಿರಿಯ ಸದಸ್ಯನ ಯಶಸ್ಸು ಅಥವಾ ಸಾಧನೆ ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷ ತರಬಹುದು. ಹಣಕಾಸಿನ ವಿಷಯದಲ್ಲಿ ಮನೆ ಸಂಬಂಧಿ ಒಂದು ಖರ್ಚಿಗೆ ಒಳ್ಳೆಯ ದಿನ. ಲೆಕ್ಕ ಮೊದಲೇ ಹಾಕಿ ಖರ್ಚಿಸಿ. ಆರೋಗ್ಯದ ವಿಷಯದಲ್ಲಿ ಎದೆ ಮತ್ತು ಜೀರ್ಣಾಂಗ ಆರೋಗ್ಯಕ್ಕೆ ಹಗುರ ಆಹಾರ ಮತ್ತು ಶಾಂತ ವಿಶ್ರಾಂತಿ ಒಳ್ಳೆಯದು. ನಿಮ್ಮ ಮಮಕಾರ ಮತ್ತು ಕರುಣೆಯ ಸ್ವಭಾವವೇ ಇಂದು ಕುಟುಂಬ ಮತ್ತು ಕೆಲಸ ಎರಡೂ ಕಡೆ ಒಳ್ಳೆಯ ಬೆಸುಗೆ ಮಾಡಿ ಸಂತಸ ತರುತ್ತದೆ. ಸಿಂಹ ರಾಶಿಯವರಿಗೆ ಇಂದು ನಿಮ್ಮ ಆತ್ಮಸ್ಥೈರ್ಯ ಮತ್ತು ಪ್ರಭಾವಶಾಲಿ ಉಪಸ್ಥಿತಿ ಒಂದು ಮಹತ್ವದ ಸ್ಥಳದಲ್ಲಿ ನಿಮ್ಮ ಹೆಸರು ಮೇಲೆ ತರಬಹುದು. ಕೆಲಸದಲ್ಲಿ ನಿಮ್ಮ ಒಂದು ಯೋಜನೆ ಅಥವಾ ಪ್ರಸ್ತಾವನೆ ಮೇಲಿನ ಅಧಿಕಾರಿಯಿಂದ ಒಪ್ಪಿಗೆ ಪಡೆಯಬಹುದು. ಪ್ರೀತಿ ಅಥವಾ ಸ್ನೇಹ ಸಂಬಂಧದಲ್ಲಿ ಇಂದು ನೀವು ಮೊದಲು ಕರೆ ಮಾಡಿದರೆ ಒಂದು ತಪ್ಪು ತಿಳಿವಳಿಕೆ ದೂರ ಆಗಿ ಸಂಬಂಧ ಮತ್ತಷ್ಟು ಮಧುರ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಒಂದು ನಿರೀಕ್ಷಿತ ಮೊತ್ತ ಬರುವ ಸಂಭಾವನೆ ಇದೆ. ಅದನ್ನು ಮುಂಚಿತವಾಗಿ ಖರ್ಚು ಮಾಡದಿರಿ. ಆರೋಗ್ಯದ ವಿಷಯದಲ್ಲಿ ಬೆನ್ನಿನ ಮೇಲ್ಭಾಗ ಮತ್ತು ಹೃದಯ ಆರೋಗ್ಯಕ್ಕೆ ನಡಿಗೆ ಅಥವಾ ಈಜು ಅಭ್ಯಾಸ ಮಾಡಿ. ನಿಮ್ಮ ಉತ್ಸಾಹ ಮತ್ತು ರಾಜಸ ಗುಣವೇ ಇಂದು ತಂಡಕ್ಕೆ ಸ್ಫೂರ್ತಿ ತುಂಬಿ ಗೆಲ್ಲಿಸುವ ಶಕ್ತಿ. ಕನ್ಯಾ ರಾಶಿಯವರಿಗೆ ಇಂದು ಒಂದು ಮಹತ್ವದ ದಾಖಲೆ ಅಥವಾ ಯೋಜನೆ ಅಂತಿಮ ರೂಪ ತೆಗೆದುಕೊಳ್ಳಲು ಅನುಕೂಲ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೂಕ್ಷ್ಮ ದೃಷ್ಟಿ ಒಂದು ಮಹತ್ವದ ತಪ್ಪನ್ನು ಮೊದಲೇ ಗುರುತಿಸಿ ದೊಡ್ಡ ಸಮಸ್ಯೆ ತಡೆಯಬಹುದು. ವೈಯಕ್ತಿಕ ಜೀವನದಲ್ಲಿ ಸ್ನೇಹಿತ ಅಥವಾ ಸಂಗಾತಿ ನಿಮ್ಮ ಸ್ವಲ್ಪ ಹೆಚ್ಚು ಸಮಯ ಮತ್ತು ಗಮನ ಬಯಸುತ್ತಿದ್ದರೆ ಇಂದು ಅದನ್ನು ನೀಡಿ. ಹಣಕಾಸಿನ ವಿಷಯದಲ್ಲಿ ಇಂದು ಆರೋಗ್ಯ ಸಂಬಂಧಿ ಖರ್ಚಿಗೆ ಬಜೆಟ್ ಇಟ್ಟಿದ್ದರೆ ಬಹಳ ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಜೀರ್ಣ ಶಕ್ತಿ ಮತ್ತು ಚರ್ಮ ಆರೋಗ್ಯಕ್ಕೆ ತಾಜಾ ತರಕಾರಿ ಮತ್ತು ಸಾಕಷ್ಟು ನೀರು ಇಂದು ಮುಖ್ಯ. ನಿಮ್ಮ ಶಿಸ್ತು ಮತ್ತು ನಿರ್ದಿಷ್ಟ ಮನಸ್ಸೇ ಇಂದು ಸಂಕೀರ್ಣ ಕೆಲಸ ಕೂಡ ಸ್ವಚ್ಛ ಮತ್ತು ಶ್ರೇಷ್ಠ ರೀತಿಯಲ್ಲಿ ಮಾಡಿ ಮುಗಿಸಲು ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ತುಲಾ ರಾಶಿಯವರಿಗೆ ಇಂದು ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಒಂದು ಸಮತೋಲನ ಕಾಯ್ದುಕೊಳ್ಳಲು ಸ್ಪಷ್ಟ ಅವಕಾಶ ಸಿಗುತ್ತದೆ. ಕೆಲಸದಲ್ಲಿ ಎರಡು ತಂಡಗಳ ನಡುವೆ ಸಂಧಾನಕಾರರ ಪಾತ್ರ ವಹಿಸಿ ನಿಮ್ಮ ಡಿಪ್ಲೊಮಸಿ ಗೆಲ್ಲುತ್ತದೆ. ಸಂಗಾತಿ ಅಥವಾ ಆಪ್ತ ಸ್ನೇಹಿತರ ಜೊತೆ ಒಂದು ವಿಶೇಷ ಸಮಯ ಕಳೆಯಲು ಇಂದು ಯೋಜಿಸಿ. ಮನಸ್ಸಿಗೆ ತಾಜಾ ಭಾವ ಬರುತ್ತದೆ. ಹಣಕಾಸಿನ ವಿಷಯದಲ್ಲಿ ಕಲೆ ಅಥವಾ ಸೌಂದರ್ಯ ಸಂಬಂಧಿ ಒಂದು ಸಣ್ಣ ಖರ್ಚು ಮನಸ್ಸಿಗೆ ತೃಪ್ತಿ ನೀಡಬಹುದು, ಆದರೆ ಮಿತಿ ಇರಲಿ. ಆರೋಗ್ಯದ ವಿಷಯದಲ್ಲಿ ಮೂತ್ರಪಿಂಡ ಮತ್ತು ಸೊಂಟ ಭಾಗಕ್ಕೆ ಸಾಕಷ್ಟು ನೀರು ಮತ್ತು ಹಗುರ ವ್ಯಾಯಾಮ ಮಾಡಿ.
ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ನ್ಯಾಯಭಾವನೆಯೇ ಇಂದು ಎಲ್ಲಾ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಶಕ್ತಿಯಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇಂದು ಒಂದು ಮರೆಮಾಚಿದ ಅಥವಾ ಅಸ್ಪಷ್ಟ ವಿಷಯ ಬೆಳಕಿಗೆ ಬಂದು ನಿಮ್ಮ ನಿರ್ಧಾರ ಇನ್ನಷ್ಟು ಸ್ಪಷ್ಟ ಆಗಬಹುದು. ಕೆಲಸದಲ್ಲಿ ಇಂದು ನಿಮ್ಮ ಸಂಶೋಧನಾ ಮನೋಭಾವ ಒಂದು ಹೊಸ ಮಾಹಿತಿ ಕಂಡುಹಿಡಿದು ತಂಡಕ್ಕೆ ದಿಕ್ಕು ತೋರಿಸಲು ಸಹಾಯ ಮಾಡುತ್ತದೆ. ವೈಯಕ್ತಿಕ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇಂದು ಸಂಬಂಧ ಮತ್ತಷ್ಟು ಗಟ್ಟಿ ಮಾಡುವ ಮೂಲ ಆಗಿ ಕೆಲಸ ಮಾಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಒಂದು ಜಂಟಿ ಆಸ್ತಿ ಅಥವಾ ಹಂಚಿಕೆ ಸಂಬಂಧಿ ವಿಷಯ ಸ್ಪಷ್ಟ ಮಾಡಿಕೊಳ್ಳಲು ಒಳ್ಳೆಯ ದಿನ. ಆರೋಗ್ಯದ ವಿಷಯದಲ್ಲಿ ಸ್ನಾಯು ಆರೋಗ್ಯಕ್ಕೆ ಒಳ್ಳೆಯ ವಿಶ್ರಾಂತಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ. ನಿಮ್ಮ ಆಳವಾದ ಅಂತರ್ದೃಷ್ಟಿ ಮತ್ತು ಸಂಶೋಧನಾ ಶಕ್ತಿಯೇ ಇಂದು ಸಂಕೀರ್ಣ ವಿಷಯ ಬಗೆಹರಿಸಲು ನಿಮ್ಮ ಅತ್ಯಂತ ಬಲವಾದ ಆಯುಧ. ಧನಸ್ಸು ರಾಶಿಯವರಿಗೆ ಇಂದು ಒಂದು ದೂರದ ಸ್ಥಳ ಅಥವಾ ಹೊಸ ಸಂಸ್ಕೃತಿ ಬಗ್ಗೆ ಒಂದು ಆಕರ್ಷಕ ಮಾಹಿತಿ ಬಂದು ಮನಸ್ಸಿಗೆ ಹೊಸ ಉತ್ಸಾಹ ತರಬಹುದು. ಕೆಲಸದಲ್ಲಿ ಇಂದು ಒಂದು ಉನ್ನತ ಶಿಕ್ಷಣ ಅಥವಾ ಸರ್ಟಿಫಿಕೇಷನ್ ಅವಕಾಶ ಕಾಣಿಸಿದರೆ ತಕ್ಷಣ ಅಪ್ಲೈ ಮಾಡಿ. ಸ್ನೇಹಿತ ಅಥವಾ ದೂರದ ಸಂಬಂಧಿ ಒಬ್ಬರಿಂದ ಒಂದು ಪ್ರೀತಿಯ ಸಂದೇಶ ಅಥವಾ ಭೇಟಿ ಮನಸ್ಸಿಗೆ ಬೆಚ್ಚನೆ ಭಾವ ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಪ್ರಯಾಣ ಅಥವಾ ಶಿಕ್ಷಣ ಯೋಜನೆಗೆ ಹಣ ಮೀಸಲು ಮಾಡಲು ಇಂದು ಪ್ರಾರಂಭಿಸಿ. ಆರೋಗ್ಯದ ವಿಷಯದಲ್ಲಿ ತೊಡೆ ಮತ್ತು ಸೊಂಟ ಭಾಗದ ಚಲನಶೀಲತೆ ಹೆಚ್ಚಿಸಲು ಒಳ್ಳೆಯ ಊಟ ಅಥವಾ ಯೋಗ ಮಾಡಿ. ನಿಮ್ಮ ವಿಶಾಲ ದೃಷ್ಟಿ ಮತ್ತು ಜ್ಞಾನ ಬಯಕೆಯೇ ಇಂದು ನಿಮ್ಮ ಸಾಹಸ ಮನೋಭಾವಕ್ಕೆ ಹೊಸ ಎತ್ತರ ತಲುಪಲು ಅದ್ಭುತ ಶಕ್ತಿ. ಮಕರ ರಾಶಿಯವರಿಗೆ ಇಂದು ನಿಮ್ಮ ನಿರಂತರ ಶ್ರಮ ಮತ್ತು ಶಿಸ್ತಿನ ಫಲ ಒಂದು ನಿರ್ದಿಷ್ಟ ಸಾಧನೆ ರೂಪದಲ್ಲಿ ಕಾಣಿಸಿಕೊಳ್ಳಲು ಶುರು ಆಗಬಹುದು. ಕೆಲಸದಲ್ಲಿ ಒಂದು ಹಿರಿಯ ಅಧಿಕಾರಿ ಅಥವಾ ಮೆಂಟರ್ ನಿಮ್ಮ ಸಾಮರ್ಥ್ಯ ಗುರುತಿಸಿ ಒಂದು ವಿಶೇಷ ಅವಕಾಶ ನೀಡಬಹುದು. ಕುಟುಂಬದ ವಿಷಯದಲ್ಲಿ ಒಬ್ಬ ಹಿರಿಯರ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸಿದ ಶುಭ ಸಮಾಚಾರ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಒಂದು ದೀರ್ಘಕಾಲ ನಡೆಸಿದ ಹೂಡಿಕೆ ಇಂದು ಉತ್ತಮ ಫಲ ನೀಡಲು ಪ್ರಾರಂಭ ಆಗಬಹುದು. ಆರೋಗ್ಯದ ವಿಷಯದಲ್ಲಿ ಮೊಣಕಾಲು ಮತ್ತು ಹಲ್ಲಿನ ಆರೋಗ್ಯಕ್ಕೆ ನಿಯಮಿತ ಪರೀಕ್ಷೆ ಮಾಡಿಸಿ. ನಿಮ್ಮ ಪರಿಶ್ರಮ ಮತ್ತು ನಿಷ್ಠಾ ಸ್ವಭಾವವೇ ಇಂದು ನಿಮ್ಮ ಸುತ್ತ ಇರುವ ಎಲ್ಲರ ನಂಬಿಕೆ ಗಳಿಸಿ ಯಶಸ್ಸಿನ ಹಾದಿ ತೆರೆಯುತ್ತದೆ. ಕುಂಭ ರಾಶಿಯವರಿಗೆ ಇಂದು ನಿಮ್ಮ ಒಂದು ಹೊಸ ಆಲೋಚನೆ ಅಥವಾ ಇನ್ನೋವೇಷನ್ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಅವಕಾಶ ತರಬಹುದು. ಕೆಲಸದಲ್ಲಿ ಟೆಕ್ನಾಲಜಿ ಅಥವಾ ಹೊಸ ವಿಧಾನ ಬಳಸಿ ಒಂದು ಹಳೆಯ ಸಮಸ್ಯೆಗೆ ಸ್ಮಾರ್ಟ್ ಪರಿಹಾರ ನೀಡಿ. ಸ್ನೇಹಿತ ಗುಂಪಿನಲ್ಲಿ ನಿಮ್ಮ ಒಂದು ಸಲಹೆ ಅಥವಾ ಅಭಿಪ್ರಾಯ ತಂಡದ ನಿರ್ಧಾರ ಬದಲಾಯಿಸಿ ಉತ್ತಮ ದಿಕ್ಕಿಗೆ ಕೊಂಡೊಯ್ಯಬಹುದು. ಹಣಕಾಸಿನ ವಿಷಯದಲ್ಲಿ ಒಂದು ಡಿಜಿಟಲ್ ವ್ಯಾಪಾರ ಅಥವಾ ಆನ್ಲೈನ್ ಆದಾಯ ಮೂಲ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಕಾಲಿನ ರಕ್ತ ಸಂಚಾರ ಸುಧಾರಿಸಲು ನಿಯಮಿತ ಚಲನ ವ್ಯಾಯಾಮ ಮಾಡಿ. ನಿಮ್ಮ ಮುನ್ನೋಟ ಮತ್ತು ನವೀನ ಯೋಜನೆಯ ಸ್ವಭಾವವೇ ಇಂದು ನಿಮ್ಮ ಸುತ್ತ ಒಂದು ಸ್ಫೂರ್ತಿದಾಯಕ ಮತ್ತು ಬದಲಾವಣೆ ತರುವ ಶಕ್ತಿಯಾಗುತ್ತದೆ. ಮೀನ ರಾಶಿಯವರಿಗೆ ಇಂದು ಒಂದು ಸ್ವಪ್ನ ಅಥವಾ ಅಂತರ್ಮನಸ್ಸಿನ ಸಂದೇಶ ನಿಮ್ಮ ಜೀವನದ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ತೋರಿಸಬಹುದು. ಗಮನ ಕೊಡಿ. ಕೆಲಸದಲ್ಲಿ ಒಂದು ಸೃಜನಶೀಲ ಕಾರ್ಯ ಅಥವಾ ಕಲಾ ಸಂಬಂಧಿ ಯೋಜನೆಗೆ ನಿಮ್ಮ ಯೋಗದಾನ ಇಂದು ವಿಶೇಷ ಮೆಚ್ಚುಗೆ ಪಡೆಯುತ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಅಥವಾ ಪ್ರಕೃತಿ ಮಧ್ಯೆ ಸ್ವಲ್ಪ ಸಮಯ ಕಳೆದರೆ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಸ್ಪಷ್ಟತೆ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಅನಾವಶ್ಯಕ ಖರ್ಚಿನ ಬಗ್ಗೆ ಸ್ಪಷ್ಟ ಮನಸ್ಸು ಮಾಡಿ ಉಳಿಸಲು ಶ್ರಮಿಸಿ. ಆರೋಗ್ಯದ ವಿಷಯದಲ್ಲಿ ಕಾಲಿನ ತಳ ಮತ್ತು ಮಿದುಳಿನ ಆರೋಗ್ಯಕ್ಕೆ ಶಾಂತ ಸ್ನಾನ ಮತ್ತು ನಿಯಮಿತ ನಿದ್ರೆ ಒಳ್ಳೆಯದು. ನಿಮ್ಮ ಸಹಾನುಭೂತಿ ಮತ್ತು ಕಲ್ಪನಾ ಸ್ಫುರಣ ಶಕ್ತಿಯೇ ಇಂದು ಎಲ್ಲಾ ಸ್ಥಳದಲ್ಲಿ ಅಸಾಧಾರಣ ಕ್ಷಣ ಸೃಷ್ಟಿಸಿ ಜೀವನ ಸಮೃದ್ಧ ಮಾಡುತ್ತದೆ.